टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬ್ರ್ಯಾಂಡ್ ಬೆಂಗಳೂರು ಆಗಲೂ ಹೊರಟಿದ್ದಂಥ ಬೆಂಗಳೂರು ಇದೀಗ ಗಾರ್ಬೇಜ್ ಸಿಟಿ ಆಗಿ ಬದಲಾಗಿದೆ. ರಸ್ತೆಯಲ್ಲೂ ಕೂಡ ಕಾಣ್ತಿರುವಂಥ ಕಸ, ಎಲ್ಲೆಂದರಲ್ಲಿ ಕಸ ಹೊತ್ತು ನಿಂತಿರುವಂಥ ಲಾರಿಗಳು ಇದಕ್ಕೆ ಸಾಕ್ಷಿಯಾಗಿದೆ. ಮಿಟ್ಗಾನಹಳ್ಳಿ ಡಂಪಿಂಗ್ ಯಾರ್ಡ್ ಬಂದ್ ಆಗ್ತಿದ್ದಂತೆ ದೊಡ್ಡ ಸಮಸ್ಯೆ ಎದುರಾಗಿದೆ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂಥದ್ದು ನಮ್ಮ ಬೆಂಗಳೂರು. ಬೆಂಗಳೂರಿಗೆ ಕಸದ ಕಂಟಕ ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗಿರುವಂಥದ್ದು. ಮೆಜೆಸ್ಟಿಕ್ನಲ್ಲೂ ಕಸ, ಅಮೃತಹಳ್ಳಿ ರಸ್ತೆಯಲ್ಲೂ ಕಸ, ಲಾಲ್ಬಾಗ್ ರಸ್ತೆಯಲ್ಲೂ ಅದೇ ಕಸ. ಇಡೀ ಬೆಂಗಳೂರಿನಲ್ಲಿ ಎಲ್ಲಿಗೆ ಹೋದ್ರೂ ಕಸ ಹೊತ್ತು ನಿಂತಿರೋ ಲಾರಿಗಳೇ ಕಾಣ್ತಿವೆ. ಮಿಟ್ಗಾನಹಳ್ಳಿ ಡಂಪಿಂಗ್ ಯಾರ್ಡ್ ಬಂದ್. ಎರಡೇ ದಿನಕ್ಕೆ ಗಾರ್ಬೇಜ್ ಸಿಟಿಯಾದ ಬೆಂಗಳೂರು. ಕೋಟಿ ಕೋಟಿ ಜನರು ವಾಸವಾಗಿರೋ ಬೆಂಗಳೂರಿನಲ್ಲಿ ನಿತ್ಯ ಸಾವಿರಾರು ಟನ್ ಗಟ್ಟಲೆ ಕಸ ಉತ್ಪತ್ತಿಯಾಗುತ್ತೆ. ಈ ಪೈಕಿ 65% ಕಸ ಡಂಪಿಂಗ್ ಆಗೋದೆ ಮಿಟ್ಗಾನಹಳ್ಳಿ ಡಂಪಿಂಗ್ ಯಾರ್ಡ್ಗೆ. ಆದ್ರೆ ಈ ಲ್ಯಾಂಡ್ ಫಿಲ್ಲಿಂಗ್ಗೆ ಕಸ ಸುರಿತಿರೋದ್ರಿಂದ ಅಕ್ಕಪಕ್ಕದ ಊರುಗಳಿಗೆ ಸಮಸ್ಯೆ ಆಗ್ತಿದೆ, ಆರೋಗ್ಯ ಹದಗೆಡ್ತಿದೆ. ಹೀಗಾಗಿ ಪ್ರತಿಭಟನೆ ನಡೆಸಿರೋ ಸ್ಥಳೀಯರು ಬೆಂಗಳೂರಿನಿಂದ ಹೋಗಿದ್ದ ಕಸದ ಲಾರಿಗಳನ್ನ ತಡೆದು ನಿಲ್ಲಿಸಿದ್ದಾರೆ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂಥದ್ದು ನಮ್ಮ ಬೆಂಗಳೂರು. ಯಾಕಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಕಣ್ಣೂರು ಯಲಹಂಕ ಬಳಿ ಇರುವಂಥ ಕಣ್ಣೂರು, ಮಿಟ್ಗಾನಹಳ್ಳಿ, ಬೆಳ್ಳಹಳ್ಳಿ ಏನಿದೆ, ಈ ಒಂದು ಭಾಗದಲ್ಲಿ ಪ್ರತಿನಿತ್ಯ 600 ವೆಹಿಕಲ್ಗಳು ಬಂದು ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ರು. ಅದಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ತಡೆ ಹಿಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾನಾ ರೋಗಗಳು ಬರ್ತಾ ಇದ್ದಾವೆ. ಚರ್ಮ ರೋಗಗಳು, ಜ್ವರ, ಗಂಟಲು ರೋಗ, ಈ ರೀತಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಹಲವು ಬಾರಿ BBMPಗೆ ದೂರು ನೀಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕಳೆದ 3 ದಿನಗಳಿಂದ ನೀವು ನೋಡ್ತಾ ಇರ್ಬೋದು, ಈ ಒಂದು ಕಸದ ಲಾರಿಗಳನ್ನು ಅಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ದಾರೆ. ಲಾರಿ, ಆಟೋ ಅಂತ ಎಲ್ಲವೂ ಕಸ ಹೊತ್ತು ನಿಂತಿರೋದ್ರಿಂದ ಬೆಂಗಳೂರಿನ ಯಾವ ರಸ್ತೆಗೆ ಹೋದ್ರೂ ಕಸವೇ ಕಾಣ್ತಿದೆ. ಬೆಂಗಳೂರಿಗೆ ಕಸದ ಕಂಟಕ ಏನಿದೆ ಅದು ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಪ್ರತಿ ಬಾರಿ ಕೂಡ ಈ ಒಂದು ಕಸದ ಸಮಸ್ಯೆ ಸದ್ದು ಮಾಡ್ತಾ ಇರುತ್ತೆ. ಆದರೆ ಈಗ ಮಿಟ್ಗಾನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ವಿರೋಧ ಏನಿದೆ ಅದರಿಂದ ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳ ಮೇಲೆ ಕಸದ ರಾಶಿ ಬಿದ್ದಿದೆ ಅಂತ. ಇತ ಅಮೃತಹಳ್ಳಿಯಲ್ಲಿ ರಸ್ತೆ ಪಕ್ಕದಲ್ಲೇ ಲಾರಿಗಳನ್ನ ನಿಲ್ಲಿಸಿ ಕಸ ವಿಲೇವಾರಿ ಮಾಡಲಾಗ್ತಿದೆ. ಕಣ್ಣೂರು ಮತ್ತು ಮಿಟ್ಗಾನಹಳ್ಳಿ ಈಗಾಗಲೇ ಕಸದ ಯಾರ್ಡ್, ಡಂಪಿಂಗ್ ಯಾರ್ಡ್ಗಳೇನಿದ್ದು, ಕ್ವಾರೆಗಳೇನಿದ್ದು ಅದನ್ನು ಬಂದ್ ಮಾಡಿಸುವಂಥ ಕೆಲಸವನ್ನು ಸ್ಥಳೀಯ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರ ಬಹುತೇಕ ಕಸದ ಲಾರಿಗಳನ್ನು ಅಲ್ಲೇ ಹೋಗಿ ಡಂಪ್ ಮಾಡಲಾಗ್ತಾ ಇತ್ತು, ಕಸವನ್ನು ಅಲ್ಲೇ ವಿಲೇವಾರಿ ಮಾಡಲಾಗ್ತಾ ಇತ್ತು. ಇದೀಗ ವಿಲೇವಾರಿ ಮಾಡಲಾಗ್ತಾ ಇಲ್ಲ. ಇಲ್ಲೇ ಅಮೃತ್ ನಗರ, ಹೆಬ್ಬಾಳ ಟು ಈ ಒಂದು ಕಾಫಿ ಬೋರ್ಡ್ ಲೇಔಟ್ ಹೋಗುವಂಥ ಮಾರ್ಗ ಮಧ್ಯೆ ಸಿಗುವಂಥ ಅಮೃತ್ ನಗರ ಏನಿದೆ, ಆ ಮುಖ್ಯ ರಸ್ತೆ ಭಾಗದಲ್ಲಿ ಈಗಾಗಲೇ ಡಂಪಿಂಗ್ ಯಾರ್ಡನ್ನು ಮಾಡ್ಕೊಂಡಿದೆ. ಲಾಲ್ಬಾಗ್ ರಸ್ತೆಯನ್ನ ಕಸವೇ ಆವರಿಸಿದೆ. ರಸ್ತೆಯ ಅರ್ಧ ಭಾಗದಲ್ಲಿ ಕಸವೇ ಕಾಣ್ತಿದೆ. ಬೆಂಗಳೂರಿನ ಸಾಕಷ್ಟು ರಸ್ತೆಗಳು ಈಗ ಗಬ್ಬೆದ್ದು ನಾಡ್ತಾ ಇರುವಂಥದ್ದು. ನಾನೀಗ ಲಾಲ್ಬಾಗ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ರಸ್ತೆ ಏನಿದೆ, ಇಲ್ಲಿ ವಾಹನಗಳು ಕಸವನ್ನು ಹೊತ್ತು ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ರಸ್ತೆಯಲ್ಲೇ ಅರ್ಧ ರಸ್ತೆ ಕಂಪ್ಲೀಟ್ ಆಗಿ ಕಸದ ರಾಶಿಮಯವಾಗಿರುವಂಥದ್ದು. ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಮಾತನಾಡಿದ ಶಾಸಕ ಮುನಿರತ್ನ, ಬೊಮ್ಮಾಯಿ ಸರ್ಕಾರದಲ್ಲಿ ಕಸದ ಸಮಸ್ಯೆ ಇರಲಿಲ್ಲ ಅನ್ನೋ ಮೂಲಕ DK ಶಿವಕುಮಾರ್ಗೆ ಪರೋಕ್ಷ ತಿರುಗೇಟು ಕೊಟ್ಟರು. ಕಸದ ಸಮಸ್ಯೆಗಿಂತ 40,000 ಕೋಟಿ ಟನಲ್ ಎತ್ಕೋಬೇಕು, 15,000 ಕೋಟಿ ಎಲಿವೇಟೆಡ್ ಕಾರಿಡಾರ್ ಎತ್ಕೋಬೇಕು, ಬಫರ್ ಝೋನಲ್ಲಿ 3,000 ಕೋಟಿ ಎತ್ಕೋಬೇಕು, ರಾಜಕಾಲುವೆನಲ್ಲಿ 2,000 ಕೋಟಿ ಎತ್ಕೋಬೇಕು. ಬರೀ ಇಂಥದ್ರ ಬಗ್ಗೆ ಇದೆ ಹೊರತು ಇಲ್ಲಿ ಕಸದ ಸಮಸ್ಯೆ, ಗುಂಡಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕೇಳೋರು ಇಲ್ದಂಗಾಗಿದೆ. ಬೆಂಗಳೂರು ಕಸದ ಸಮಸ್ಯೆ ವಿಧಾನ ಪರಿಷತ್ನಲ್ಲೂ ಸದ್ದು ಮಾಡಿದೆ. TV9 ವರದಿ ಪ್ರಸ್ತಾಪಿಸಿ MLC ನಾಗರಾಜ್ ಯಾದವ್, ರಾಜಧಾನಿಯಲ್ಲಿ 300ಕ್ಕೂ ಹೆಚ್ಚು ಲಾರಿಗಳು ಕಸ ವಿಲೇವಾರಿ ಮಾಡದೆ ನಿಂತಲ್ಲೇ ನಿಂತಿವೆ. ಜೊತೆಗೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಕಸ ವಿಲೇವಾರಿಯಾಗದೆ ಸಂಕಷ್ಟ ಶುರುವಾಗಿದೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ. ದಿನಾಂಕ 13/3/2025 ತ್ಯಾಜ್ಯ ವಿಲೇವಾರಿಗೆ ಕಣ್ಣೂರು ತಡೆ ಎಂದು TV9 ಅಲ್ಲಿ ವರದಿಯಾಗಿರುತ್ತದೆ. ಬೆಂಗಳೂರು ನಗರದ ಹಲವು ಭಾಗಗಳಿಂದ ತ್ಯಾಜ್ಯ ಸಂಗ್ರಹಿಸುವ 300ಕ್ಕೂ ಹೆಚ್ಚು ಕ್ಯಾಂಪ್ಟರ್ಗಳು ಖಾಲಿಯಾಗಿಲ್ಲ. ಮಿಟ್ಗಾನಹಳ್ಳಿ ಭೂಭರ್ತಿ ಪ್ರದೇಶದಲ್ಲಿ ಕ್ಯಾಂಪ್ಟರ್ಗಳು 2 ದಿನಗಳಿಂದ ಸಾಲುಗಟ್ಟಿ ನಿಂತಿರುವುದರಿಂದ ನಗರದ ರಸ್ತೆಗಳಲ್ಲಿ ತ್ಯಾಜ್ಯ ತುಂಬಿಕೊಳ್ಳುತ್ತಿದೆ. ನಾಗರಾಜ್ ಯಾದವ್ ಪ್ರಶ್ನೆಗೆ ಪ್ರತಿಕ್ರಿಯಿಸಿರೋ DCM DK ಶಿವಕುಮಾರ್, ಕಸದ ವಿಚಾರದಲ್ಲಿ ಬೆಂಗಳೂರಿನ MLAಗಳು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ರಾಜಧಾನಿಯ ಕಸದ ಸಮಸ್ಯೆಗೆ ಸೋಮವಾರ ದಿಟ್ಟ ಉತ್ತರ ಕೊಡ್ತೀನಿ ಅಂತಿದ್ದಾರೆ. ನಾಗರಾಜ್ ಅವರು ಎಲ್ಲ ಮೀಡಿಯಾದಲ್ಲಿ ಇವತ್ತು ಬೆಳಗ್ಗೆ ಕೂಡ ನಾನು ಗಮನಿಸಿದೆ, ಇದ್ರ
ಬಗ್ಗೆ ಒಂದು ದೊಡ್ಡ ಆರ್ಟಿಕಲೇ ಎಲ್ಲ ಟಿ ವಿಯವರೆಲ್ಲ ಮಾಡಿದರು, ಪೇಪರಲ್ಲೂ ಬರ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ರಿಪ್ಲೈ ಮಾಡ್ತಾರೆ. ಇದಕ್ಕೆ ನಾನು ಕೂಡ ಇದನ್ನು ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು. ಬೆಂಗಳೂರಿನ ಅರ್ಧದಷ್ಟು ಕಸವನ್ನ ತನ್ನ ಒಡಲಿಗೆ ಹಾಕೊಳ್ತಿರೋ ಮೆಟ್ಟಗಾನಹಳ್ಳಿಲಿ ಹೋರಾಟ ಶುರುವಾಗಿರೋದು ಬೆಂಗಳೂರು ಗಬ್ಬೆದ್ದು ನಾರುವಂತೆ ಮಾಡಿದೆ. ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಇಡೀ ಬೆಂಗಳೂರಿನಲ್ಲಿ ದೊಡ್ಡ ಅವ್ಯವಸ್ಥೆಯೇ ನಿರ್ಮಾಣವಾದ್ರೂ ಅಚ್ಚರಿಯಿಲ್ಲ. ಶಿವರಾಜ್ ಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.